ಸೊ ನೀವು ಹೇಳ್ತಾ ಇದ್ರಿ ನೀವು 6ನೇ ವರ್ಷ ಇದ್ದಾಗಲೇ ತಂದೆ ತಾಯಿನ ಕಳ್ಕೊಂಡಿದ್ದು ಅಂತ. ಸೊ ಹಾಗಾಗಿ ತಂದೆ ತಾಯಿ ಪ್ರೀತಿ ಅನ್ನೋದನ್ನ ನೀವು ಅತ್ತೆ ಮಾವನಲ್ಲಿ ನೋಡಿದ್ರಿ? ಅತ್ತೆ ಮಾವನಲ್ಲಿ ನೋಡಿದ್ವಿ. ಅತ್ತೆ ಮಾವ, ಆಮೇಲೆ ಇವ್ರ ಅಕ್ಕ, ನಾವಂದರೆ ಅಕ್ಕ ಅವರಿಗೆಲ್ಲ ಅತ್ತಿಗೆ ಅಂತ ಹೇಳ್ತೀವಿ. ಹಾಗಾಗಿ ಅವರು ಎಲ್ಲ ಇವ್ರಿಗಿಂತ ದೊಡ್ಡವ್ರ ಅಕ್ಕನೇ ಎಲ್ಲರೂ 4 ಜನನು. ಅವರು ತುಂಬ ಚೆನ್ನಾಗಿ ನಮ್ಮನ್ನು ಹಾಗೇ ನೋಡಿಕೊಂಡ್ರು. ಅತ್ತಿಗೆ ನಾದ್ನಿ ಅನ್ನೋದಕ್ಕಿಂತ ನಾವು ಫ್ರೆಂಡ್ಸ್ ಆಗಿ ಇವತ್ತಿಗೂ ಅಷ್ಟೇ ನಾವು ಅದೇ ಥರ ಇದ್ದೀವಿ, ಹಾಗೇ ಇದ್ದೀವಿ. ಅಮ್ಮ ಮಾಡಿದ್ದು ಯಾವ ಅಡುಗೆ ತುಂಬ ಇಷ್ಟ ಆಗ್ತಿತ್ತು ನಿಮಗೆ? ನಮಗೆ ನಮ್ಮ ತಾಯಿಯವರು ಎಲ್ಲವೂ ಓಕೆ, ಎಲ್ಲ ಚೆನ್ನಾಗಿ ಮಾಡೋದು. ಚಿತ್ರಾನ್ನ ಅಂತೆ, ತಂಬುಳಿ ಅಂತೆ, ಹುಳಿ ಸಾಂಬಾರು, ಎಲ್ಲ ಸಾಂಬಾರು ಎಲ್ಲ ಚೆನ್ನಾಗಿರೋದು. ಅಂದರೆ ನಮ್ಮ ತಾಯಿಯವರು ಜಾಸ್ತಿ ಮೃದು, ಸ್ಮೂತ್. ಸಸ್ಯರ ಹತ್ರನೂ ಜಾಸ್ತಿ ಜೋರಾಗಿ ಯಾವತ್ತೂ ಮಾತಾಡಲಿಲ್ಲ. ನಮಗೂ ಯಾವತ್ತೂ ನನಗೆ ಬೈದವರೆಲ್ಲ ಒಂದೇ ನಾನು ನೆನಪೇ ಇಲ್ಲ ನಮ್ಮ ತಾಯಿ ಹೊಡೆದಿರೋದು ನನಗೆ. ಮೇಡಮ್ ಹೇಳ್ತಾ ಇದ್ರು ನೀವು ತುಂಬ ಒಳ್ಳೆ ಕುಕ್ ಅಂತೇಳಿ, ಅಮ್ಮನಿಂದಲೇ ಕಲ್ತಿದ್ದ? ಅಮ್ಮ ಸ್ಥಾನ ಯಾರಿಗೂ ತಲುಪ್ಸೋಕ್ಕಾಗಲ್ಲ. ಸೊ ನಮ್ಮ ಮನೇಲಿ ಯಾವ ಥರ ಆಗಿಬಿಡುತ್ತೆ, ಈ ಕರೋನಾದಲ್ಲಿ ನಮಗೆ ಕಟ್ಟಾಕ್ಬಿಟ್ಟಿದ್ರಲ್ಲ, ನಮಗೆಲ್ಲಿ ಕರೋನಾದಲ್ಲಿ ಇದ್ವಲ್ಲ, ಈ ಕರೋನಾದಲ್ಲಿ ನಮಗೆ ಅಡುಗೆ ಎಲ್ಲ ನಾವೇ ಮಾಡ್ಕೊಡೋದು, ಫ್ರೆಂಡ್ಸ್ ಜೊತೆ ಆಚೆ ಹೋಗೋದು. ನಾನು ಒಳ್ಳೆ ಕುಕ್ ಆಗ್ಬಿಟ್ಟೆ. ಕೊರೋನಾದಿಂದ ಒಳ್ಳೆಯ ಕುಕ್, ಒಳ್ಳೆ ಕುಕ್ ಆಗ್ಬಿಟ್ಟೆ. ಆವಾಗ ನಮ್ಮ ಮನೇಲಿ ಎಲ್ಲ ಕೆಲಸ ಬರ್ತಿಲ್ಲ, ನಮ್ಮ ಮನೆ ನಾವುಗಳೇ ಕ್ಲೀನ್ ಮಾಡ್ತಿದ್ವಿ, ನಮ್ಮ ಪಾತ್ರೆ ನಾವೇ ತೊಳಿತಿದ್ವಿ. ಅಡುಗೆ ಮಾಡೋ ಥರ ನಾನು ಒಂದು 25 ಜನ ಬಂದು ನಾನು ಅಡುಗೆ ಮಾಡ್ತೀನಿ, ಎಲ್ಲ ಆಲ್ ಟೈಪ್ಸ್ ಆಫ್ ಮಾಡ್ತೀನಿ. ಓಕೆ, ಯಾವುದು ಫೇವ್ರೇಟ್ ತುಂಬ ಚೆನ್ನಾಗಿ ನೀವು ಮಾಡಿದಾಗ ತಿಂದು ಮೇಡಮ್ ವಾ ಸೂಪರ್ ಆಗಿದೆ ಅಂತ ಹೇಳಿರೋದು? ನನಗೆ ತುಂಬ ಚೆನ್ನಾಗಿರೋದು ಅಂತಂದರೆ ಒಳ್ಳೆ ರಸಮ್, 4 ಟೈಪ್ ಒಳ್ಳೆ ರಸಮ್ ಮಾಡ್ತೀನಿ. ಚಿತ್ರಾನ್ನ, ಆಮೇಲೆ ಪಾಲಕ್ ರೈಸು. ಮೇಡಮ್, ಸರ್ ನಿಮ್ಗೆ ಕೊಡಿಸಿದಂತಹ ಫಸ್ಟ್ ಗಿಫ್ಟ್ ಯಾವುದು? ಅಂದರೆ ಮದುವೆ ಆಗೋಕ್ಕೂ ಮುಂಚೆ ಇರ್ಬೋದು ಅಥವಾ ಮದುವೆ ಆದಮೇಲೆ ಇರ್ಬೋದು? ಮದುವೆ ಆದಮೇಲೆ ಅಂದರೆ ಅವಾಗೆಲ್ಲ ಮೈಸೂರು ಸಿಲ್ಕು ಅಂತ ಹೋಗ್ತಿರಲ್ಲ, ಕ್ರೇಪಲ್ಲಿ 4th ಬ್ಲಾಕಲ್ಲೇ ಇತ್ತು ಶಾಪಿಂಗ್. ಮದುವೆ ಆಗಿ ಒಂದು 6 ತಿಂಗಳಿಗೆ ಕರ್ಕೊಂಡು ಹೋಗಿ ಸ್ವಲ್ಪ ಅದೇ ಮಸ್ಟರ್ಡ್ ಕಲರಲ್ಲಿ ರೆಡ್ ಬಾರ್ಡ್ರ್ ಇತ್ತು, ಕ್ರೇಪಲ್ಲಿ ಕೊಡಿಸಿದ್ರು. ಬೆಂಗಳೂರಿನಲ್ಲಿ ನೀವು ಹೋಗೋಕ್ಕೆ ಇಷ್ಟಪಡುವಂಥ ಒಂದು ಅಡ್ಡ ಅಂದರೆ ಯಾವುದು ಸರ್? ನಾನು ತುಂಬ ತಿಂಡಿ ಪ್ರಿಯ. ನಾದ್ರಲ್ಲಿ ಇಷ್ಟಿದೆ. ಮಲ್ಲೇಶ್ವರಕ್ಕೆ ಹೋದರೆ CTR, ಗಾಂಧಿ ಬಜಾರ್ಗೆ ಹೋದರೆ ವಿದ್ಯಾರ್ಥಿ ಭವನ, ಇಲ್ಲೆಲ್ಲ ಒಂದು ಒಳ್ಳೆ ಹೋಟೆಲ್ 3-4 ಇದೆ. ಅಲ್ಲಿ ಹೋಗೋದು ಇಡ್ಲಿ ಸಾಂಬಾರು. ನಾನೊಬ್ಬನೇ ಇಲ್ಲ, ಅವ್ರು ಹೋಗಿಲ್ಲ ಅಂದರೆ ಬಂದರೆ ಬರಲಿಲ್ಲ ಅಂದರೆ ನಾನು ಒಬ್ಬನೇ ಹೋಗ್ಬಿಟ್ಟು ಫ್ರೆಂಡ್ ಜೊತೆ ಹೋಗ್ಬಿಟ್ಟು ತಿಂಡಿ. ಅದು ಒಂದು 5-6 ಇದೆ. 1-2 ಮಾಲ್ಗಳಿದೆ, ಆ ಮಾಲ್ಗಳು ಹೋಗೋದು, ನೋಡಿಕೊಂಡು ಮಾತಾಡ್ಕೊಂಡು ಬರೋದು.